9 ಗಂಟೆ ಸುದ್ದಿ ಹಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣಾ ಮೇಲ್ದಂಡೆ ತುಂಡುಗುತ್ತಿಗೆ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾದಿರಂಪ ಬೀದಿರಂಪ ಮಾಡಿಕೊಂಡಿದ್ದ ಸಿಐಡಿ ಡಿಜಿಪಿ ಶಂಕರ ಬಿದರಿ ಮತ್ತು ಜೆಡಿಎಸ್ ನಾಯಕರು ಮಧ್ಯರಾತ್ರಿ ಮಾತುಕತೆ ನಡೆಸಿ ಅಚ್ಚರಿ ಮೂಡಿಸಿದ್ದಾರೆ. ಕಳೆದ ರಾತ್ರಿ ಬಿದರಿ ನಿವಾಸಕ್ಕೆ ತೆರಳಿದ ಮಾಜಿ ಸಿಎಂ ಕುಮಾರಸ್ವಾಮಿ ಸುಮಾರು 1.5 ಗಂಟೆ ಚರ್ಚೆ ನಡೆಸಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಬಿದರಿ ಎಚ್ಡಿಕೆ ಭೇಟಿ, ಅದೊಂದು ಅಚ್ಚರಿಯ ಭೇಟಿ. ಯಾರು ಊಹಿಸದಂತಹ ಮಾತುಕತೆ. ಕೇವಲ 3 ದಿನಗಳ ಹಿಂದೆ ಸಿಐಡಿ ಡಿಜಿಪಿ ಶಂಕರ್ ಬಿದರಿ ಮತ್ತು ದೇವೇಗೌಡ ಕುಟುಂಬ ಸದಸ್ಯರ ನಡುವಿನ ಹೇಳಿಕೆ ಗಮನಿಸಿದವರು ಇದು ಶಾಶ್ವತ ಬಿರುಕು ಅಂದುಕೊಂಡಿದ್ರು. ಆದ್ರೆ ನಿನ್ನೆ ರಾತ್ರಿ ಆ ಬಿರುಕಿಗೆ ತೇಪೆ ಹಚ್ಚುವ ಪ್ರಯತ್ನಗಳು ನಡೆದಿವೆ. ಕೃಷ್ಣಾ ಮೇಲ್ದಂಡೆ ತುಂಡುಗುತ್ತಿಗೆ ಅವ್ಯವಹಾರ ಪ್ರಕರಣದಲ್ಲಿ ಬಹಿರಂಗವಾಗಿಯೇ ಕಚ್ಚಾಡಿಕೊಂಡಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಸಿಐಡಿ ಡಿಜಿಪಿ ಶಂಕರ್ ಬಿದರಿ ನಡುವೆ ರಹಸ್ಯ ಮಾತುಕತೆ ನಡೆದಿದೆ. ಬಿದರಿ ಮನೆಯಲ್ಲಿ ಮಾತುಕತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರವಾಸದಲ್ಲಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ಶುಕ್ರವಾರ ಸಂಜೆ ತಮ್ಮ ಪ್ರವಾಸ ಮೊಟಕುಗೊಳಿಸಿದ್ರು. ಸಂಜೆ ಹೊತ್ತಿಗೆ ದಿಢೀರನೆ ಬೆಂಗಳೂರಿಗೆ ಬಂದ ಕುಮಾರಸ್ವಾಮಿ ರಾತ್ರಿ ಹೊತ್ತಿಗೆ ನೇರವಾಗಿ ತೆರಳಿದ್ದು ಬಿಟಿಎಂ ಲೇಔಟ್ನಲ್ಲಿರೋ ಶಂಕರ್ ಬಿದರಿ ನಿವಾಸಕ್ಕೆ. ಸುಮಾರು 1.5 ಗಂಟೆ ಇಬ್ಬರ ನಡುವೆ ಚರ್ಚೆ ಸಮಾಲೋಚನೆ ನಡೆಯಿತು ಎನ್ನಲಾಗಿದೆ. ಸರಹೊತ್ತಿನ ಮಾತುಕತೆ ರಹಸ್ಯ. ಅಷ್ಟಕ್ಕೂ ಅಧಿಕೃತ ಮಾತುಕತೆಯನ್ನೇ ಮಾಡಬೇಕಾಗಿದ್ರೆ ಕುಮಾರಸ್ವಾಮಿ ನೇರವಾಗಿ ಬಿದರಿ ಅವರ ಕಚೇರಿಗೆ ಹಗಲು ಹೊತ್ತಿನಲ್ಲೇ ಹೋಗಬಹುದಿತ್ತು. ಆದ್ರೆ ಊರೆಲ್ಲ ಮಲಗಿದ ಮೇಲೆ ಖಾಸಗಿ ಕಾರು ಹೊತ್ಕೊಂಡು ಹೋಗುವ ಹರಕತ್ತೇನಿತ್ತು? ಈ ಪ್ರಶ್ನೆ ಎಲ್ಲರಿಗಿಂತ ಮೊದಲು ಬಿಜೆಪಿ ಕಾರ್ಯಕರ್ತರಿಗೆ ಎದ್ದದ್ದು ಎಡವಟ್ಟಿಗೆ ಕಾರಣ ಆಯಿತು. ಬಿದರಿ ಮನೆಯೆದುರೇ ಗಲಾಟೆ. ಒಳಗೆ ಅದೇನು ಮಾತುಕತೆ ನಡೆದಿತ್ತೋ ಏನೋ. ಕೆಲ ಬಿಜೆಪಿ ಕಾರ್ಯಕರ್ತರು ಮಾತ್ರ ಕೃಷ್ಣಾ ಮೇಲ್ದಂಡೆ ತುಂಡುಗುತ್ತಿಗೆ ಹಗರಣದ ಬಗ್ಗೆ ಬಿದರಿ ಎಚ್ಡಿಕೆ ನಡುವೆ ಒಪ್ಪಂದ ಆಗ್ತಿದೆ ಅಂದುಕೊಂಡು ನೇರವಾಗಿ ಇಲ್ಲಿಗೆ ಬಂದು ಕೂಗಾಡಲು ಶುರು ಮಾಡಿದ್ರು. ಒಂದು ಹೋಗಿ ಇನ್ನೊಂದಾದೀತು ಅಂದುಕೊಂಡ ಕುಮಾರಸ್ವಾಮಿ ಅವಸರವಾಗಿ ಬಿದರಿ ಮನೆಯಿಂದ ಕಾಲ್ಕಿತ್ತರು. ಭೇಟಿ ಹಿಂದಿನ ಇನ್ಸೈಡ್ ಸ್ಟೋರಿ. ಈಗಾಗಲೇ ಕೃಷ್ಣಾ ಮೇಲ್ದಂಡೆ ತುಂಡುಗುತ್ತಿಗೆ ಹಗರಣವನ್ನ ಶಂಕರ್ ಬಿದರಿ ಲೋಕಾಯುಕ್ತ ತನಿಖೆಗೆ ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ಈಗ ಇವರನ್ನು ಓಲೈಸಿ ದೇವೇಗೌಡ ಕುಟುಂಬಕ್ಕೆ ಏನೂ ಆಗಬೇಕಿರಲಿಲ್ಲ. ಆದ್ರೂ ಬಿದರಿ ಗೌಡರ ಕುಟುಂಬದ ನಡುವಿನ ಮನಸ್ತಾಪ ಕೊನೆಗಾಣಿಸಿ ಸೌಹಾರ್ದ ಸ್ಥಾಪನೆ ಮಾಡೋ ಉದ್ದೇಶದಿಂದ ಸರಹೊತ್ತಿನ ಮೀಟಿಂಗ್ ಆಯೋಜಿಸಲಾಗಿತ್ತೆಂದು ಮೂಲಗಳು ಹೇಳಿವೆ. ಒಟ್ಟಾರೆ ಬಿದರಿ ಕುಮಾರಸ್ವಾಮಿ ಭೇಟಿ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗ್ತಿದೆ. ಆದ್ರೆ ಈ ಇಬ್ಬರು ಮಾತ್ರ ಇದರ ಬಗ್ಗೆ ಮೌನ ಮುರಿಯುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಹಿಳೆಯರೇ ಹುಷಾರ್, ನಿಮ್ಮನ್ನು ಬೆಚ್ಚಿ ಬೀಳಿಸುವ ಸುದ್ದಿಯೊಂದು ಇಲ್ಲಿದೆ. ಮುಟ್ಟಿನ ಸಂದರ್ಭದಲ್ಲಿ ನೀವು ಬಳಸುವ ಪ್ಯಾಡ್ಗಳು ನಿಮ್ಮ ಪ್ರಾಣಕ್ಕೆ ಕೊತ್ತು ತರಬಹುದು. ಅಚ್ಚರಿಯಾದರೂ ಸತ್ಯ. ನೀರಿನಲ್ಲಿ, ತಿಂಡಿಯಲ್ಲಿ ಹುಳು ಹುಪ್ಪಟೆಗಳು ಸಿಗುವಂತೆ ಈಗ ಪ್ಯಾಡ್ನಲ್ಲೂ ಕೂಡ ಹುಳು ಹುಪ್ಪಟೆ ಇರುವೆಗಳು ಕಂಡುಬಂದಿವೆ. ನಿಮ್ಮನ್ನು ಬೆಚ್ಚಿ ಬೀಳಿಸುವಂತಹ ವರದಿಯೊಂದು ಇಲ್ಲಿದೆ. ಅಬ್ಬಬ್ಬ, ಈ ಹುಳು, ಈ ಇರುವೆ ರಾಶಿ ನೋಡಿದ್ರೆ ಎಂತಹವರಿಗಾದ್ರೂ ಶಾಕ್ ಆಗದೆ ಇರೋದಿಲ್ಲ. ನೀರಿನಲ್ಲಿ, ತಿಂಡಿಯಲ್ಲಿ, ಜ್ಯೂಸ್ನಲ್ಲಿ ಹುಳ ಹುಪ್ಪಟೆಗಳು ಸಿಗುತ್ತಿದ್ದದ್ದು ಸಾಮಾನ್ಯ. ಆದ್ರೆ ಮಹಿಳೆಯರು ತಿಂಗಳ ಮುಟ್ಟಿನ ದಿನಗಳಲ್ಲಿ ಬಳಸೋ ಪ್ಯಾಡ್ನಲ್ಲೂ ರಾಶಿ ಇರುವೆ, ಹುಳ ಹುಪ್ಪಟೆಗಳು ಸಿಗೋಕೆ ಶುರುವಾಗಿದೆ. ಬೆಂಗಳೂರಿನ ನಾಗರಬಾವಿಯ ಗೃಹಿಣಿ ಸುಧಾ ಪ್ರಾವಿಷನ್ ಸ್ಟೋರ್ನಲ್ಲಿ 3 ಪ್ಯಾಕ್ ಖರೀದಿಸಿದ್ರು. ಮನೆಗೆ ಬಂದು ಪ್ಯಾಕ್ ತೆರೆದಾಗ ಹಾವು ತುಳಿದವರಂತೆ ಬೆಚ್ಚಿ ಬಿದ್ರು. ಯಾಕೆಂದ್ರೆ ಬಿಳಿ ಪ್ಯಾಡ್ ತುಂಬಾ ಹುಳುಗಳ ರಾಶಿ, ಹರಿದಾಡುವ ಇರುವೆಗಳು. 3 ಪ್ಯಾಕ್ನಲ್ಲೂ ಇರುವೆಗಳದ್ದೇ ಕಾರುಬಾರು. ಪ್ರಾವಿಷನ್ ಸ್ಟೋರಿಂದ ನನ್ನ ಡಾಟರ್ ತಗೊಂಡು ಬಂದಿದ್ದು ಒಂದು 3 ಪ್ಯಾಕೆಟ್ಸ್ ತಗೊಂಡು ಬಂದಿದ್ಲು. ಸೊ ಇವತ್ತು ಯೂಸ್ ಮಾಡೋಕ್ಕೋಸ್ಕರ ಓಪನ್ ಮಾಡಿದ್ದನ್ನೇ ಇಮ್ಮಿಡಿಯೇಟ್ ಅದರಲ್ಲಿ ಹುಳ ಮತ್ತು ಈ ಥರ ಇರುವೆಗಳೆಲ್ಲನೂ ಕೆಳಗಡೆ ಬಿದ್ದಿರೋದ್ರಿಂದ ಹೆದರ್ಕೊಂಡು ಇದು ಸರಿ ಇಲ್ವೇನೋ ಈ ಪ್ಯಾಕ್ ಅಂತ ಪಕ್ಕಕ್ಕಿಟ್ಬಿಟ್ಟು ಇನ್ನೊಂದು ಪ್ಯಾಕ್ ಓಪನ್ ಮಾಡಿರೋದು. ಅದರಲ್ಲಿ ಸಹ ಇದೇ ಥರ ಇತ್ತು. ಅಪ್ಪಿ ತಪ್ಪಿಯೂ ಇಂತಹ ಪ್ಯಾಡ್ ಬಳಸಿದ್ರೆ ಗರ್ಭಕೋಶ ಸೋಂಕು ಕಟ್ಟಿಟ್ಟ ಬುತ್ತೆ. ಜೊತೆಗೆ ವಿಪರೀತ ರಕ್ತಸ್ರಾವ ಆಗೋ ಅಪಾಯವೂ ಇದೆ ಅಂತಾರೆ ವೈದ್ಯರು. ಒಟ್ಟಾರೆ ಪ್ಯಾಡ್ ತಯಾರಿಸೋ ಬ್ರ್ಯಾಂಡೆಡ್ ಕಂಪನಿಗಳು ಮಹಿಳೆಯರ ಆರೋಗ್ಯದ ಜೊತೆ ಚೆಲ್ಲಾಟ ಆಡದೆ ಎಚ್ಚರಿಕೆ ವಹಿಸಬೇಕಾಗಿದೆ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಂಗೀತ ಲೋಕದ ದಂತಕಥೆ ಭೂಪೇನ್ ಹಜಾರಿಕಾ ಸಪ್ತಸ್ವರದ ಸದ್ದ ನಿಲ್ಲಿಸಿದ್ದಾರೆ. 2 ಕಿಡ್ನಿಗಳ ವೈಫಲ್ಯದಿಂದಾಗಿ ತೀವ್ರ ಅಸ್ವಸ್ಥರಾಗಿದ್ದ ಹಜಾರಿಕಾ ಕಳೆದ 4 ತಿಂಗಳಿನಿಂದ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರು. ಕೆಲ ದಿನಗಳಿಂದ ಅವರ ಪರಿಸ್ಥಿತಿ ವಿಷಮಿಸಿತ್ತು.
ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಹಜಾರಿಕಾ ಇವತ್ತು ಸಂಜೆ 4:45 ಸುಮಾರಿಗೆ ಇಹಲೋಕ ತ್ಯಜಿಸಿದರು. ಅಸ್ಸಾಂ ಮೂಲದವರಾದ ಇವರು ಹಿನ್ನೆಲೆ ಗಾಯಕರಾಗಿ, ಸಂಗೀತ ನಿರ್ದೇಶಕರಾಗಿ, ಸಾಹಿತ್ಯ ರಚನೆಕಾರರಾಗಿ ಹಜಾರಿಕಾ ಸಿನಿಮಾ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿದರು. ಹಜಾರಿಕಾ ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಅವರು ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಾಶಸ್ತಿಗಳಿಗೆ ಭಾಜನರಾಗಿದ್ದರು. ಹಜಾರಿಕಾ ನಿಧನಕ್ಕೆ ಬಾಲಿವುಡ್ ನಿರ್ದೇಶಕ ಮಹೇಶ್ ಭಟ್, ಹಜಾರಿಕಾ ಸ್ನೇಹಿತೆ ಕಲ್ಪನಾ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಈಗ ದೇಶದ ವಿವಿಧೆಡೆ ನಡೆದ ವಿದ್ಯಮಾನಗಳ ಒಂದು ನೋಟ ಕ್ವಿಕ್ ಲುಕ್ನಲ್ಲಿ. 2G ತರಂಗಾಂತರ ಹಗರಣದ ಆರೋಪಿ ಕನಿಮೋಳಿ ಸೇರಿ 4 ಆರೋಪಿಗಳು ಜಾಮೀನು ಕೋರಿ ದೆಹಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಮೊನ್ನೆಯಷ್ಟೇ ದೆಹಲಿಯ ಸಿಬಿಐ ವಿಶೇಷ ನ್ಯಾಯಾಲಯ ಕನಿಮೋಳಿಗೆ ಜಾಮೀನು ನಿರಾಕರಿಸಿತ್ತು. ಈ ಹಿನ್ನೆಲೆಯಲ್ಲಿ ಕನಿಮೋಳಿ, ಕಲೈನರ್ ಟಿವಿ ವ್ಯವಸ್ಥಾಪಕ ನಿರ್ದೇಶಕ ಶರತ್ ಕುಮಾರ್ ಹಾಗೂ ಆಸಿಫ್ ಬಲ್ವಾರ್, ರಾಜೀವ್ ಅಗರ್ವಾಲ್ ಜಾಮೀನು ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಸತ್ಯಂ ಕಂಪ್ಯೂಟರ್ಸ್ ಹಗರಣದ ರೂವಾರಿ ರಾಮಲಿಂಗರಾಜು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಸತ್ಯಂ ಕಂಪ್ಯೂಟರ್ಸ್ನ ಮಾಜಿ ಮುಖ್ಯಸ್ಥರಾಗಿರುವ ರಾಮಲಿಂಗರಾಜು 2 ವರ್ಷ 8 ತಿಂಗಳಿಂದ ಹೈದರಾಬಾದ್ನ ಚಂಚಲ್ಗೂಡ ಜೈಲಿನಲ್ಲಿದ್ದರು. ನಿನ್ನೆ ಸುಪ್ರೀಂ ಕೋರ್ಟ್ ರಾಮಲಿಂಗರಾಜು ಸೇರಿ 3 ಜಾಮೀನು ಮಂಜೂರು ಮಾಡಿತ್ತು. ಹೀಗಾಗಿ ಇವತ್ತು ರಾಮಲಿಂಗರಾಜು, ಅವರ ಸಹೋದರ ರಾಮರಾಜು ಹಾಗೂ ಮಾಜಿ ಹಣಕಾಸು ಅಧಿಕಾರಿ ಶ್ರೀನಿವಾಸ್ಗೆ ಬಿಡುಗಡೆಯ ಭಾಗ್ಯ ದೊರೆತಿದೆ. 2006ರಲ್ಲಿ ನಡೆದ ಮಾಲೆಗಾಂವ್ ಸ್ಫೋಟ ಪ್ರಕರಣದ ಎಲ್ಲ 9 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಸೂಕ್ತ ಸಾಕ್ಷ್ಯಾಧಾರಗಳು ದೊರೆಯದ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆ ನಡೆಸುತ್ತಿರುವ ಎನ್ಐಎ ಸಂಸ್ಥೆ ಜಾಮೀನು ನೀಡಲು ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ. ಹೀಗಾಗಿ ಮುಂಬೈನ ಸೆಷನ್ಸ್ ಕೋರ್ಟ್ ಎಲ್ಲ 9 ಆರೋಪಿಗಳಿಗೂ ಜಾಮೀನು ನೀಡಿದೆ. 2006ರಲ್ಲಿ ನಡೆದ ಬಾಂಬ್ ಸ್ಫೋಟದಲ್ಲಿ 37 ಜನರು ಸಾವನ್ನಪ್ಪಿದ್ರು. ತಮ್ಮ ತಂಡದ ಅಧಿಕೃತ ಬ್ಲಾಗ್ ಅನ್ನು ಬ್ಲಾಕ್ ಮಾಡಿಸಲಾಗುವುದೆಂದು ಅಣ್ಣಾ ಹಜಾರೆ ಹೇಳಿದ್ದಾರೆ. ಅಣ್ಣಾ ತಂಡದ ಬ್ಲಾಗ್ನ ಅಧಿಕೃತ ಬ್ಲಾಗರ್ ಆಗಿದ್ದ ಪರುಲೇಕರ್ ತಮ್ಮ ಅನುಮತಿ ಇಲ್ಲದೆ ತಮ್ಮದೇ ಅಭಿಪ್ರಾಯವನ್ನ ಪ್ರಕಟಿಸಿದ್ರು. ಈ ಹಿನ್ನೆಲೆಯಲ್ಲಿ ಗೊಂದಲ ಉಂಟಾಗಿತ್ತು. ಹೀಗಾಗಿ ತಮ್ಮ ಬ್ಲಾಗ್ ಅನ್ನ ಬ್ಲಾಕ್ ಮಾಡಿಸುವುದಲ್ಲದೆ ಇನ್ನು ಮೇಲೆ ಬ್ಲಾಗ್ನಲ್ಲಿ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸೋಲ್ಲ ಅಂತ ಹೇಳಿದ್ದಾರೆ.